ದುರ್ದೈವ ಸಂಗತಿ ಏನಂತಂದ್ರೆ ಯಾವುದೋ ಒಂದು ಊರಿಗೆ ಹೋಗ್ಬೇಕಾದ್ರೆ ಈ ಕಡೆ ನರಸೀಪುರ ಕಡೆ ಹೋಗ್ಬೇಕು, ನಂಜನಗೂಡು ಕಡೆ ಹೋಗ್ಬೇಕು ಅಂದ್ರೆ ಈ ಗೇಟ್ ಸೈನೇಜಸ್ ಅಂತ ಹೇಳ್ತಾರೆ, ಅಥವಾ ಗ್ಯಾಡಿ ಸೈನೇಜಸ್ ಅಂತಲೂ ಹೇಳ್ತಾರೆ. ಅವುಗಳ ಮೇಲೆ ಏನಂದ್ರೆ ಈ ಊರ್ ಕಡೆ ನಂಜನಗೂಡು ಕಡೆ ದಾರಿ, ಮಡಿಕೇರಿ ಕಡೆ ದಾರಿ ಅಂತಂದ್ರೆ ನೋಡಿ ಈ ಸೈನೇಜ್ಗಳ ಮೇಲೂ ಕೂಡ ಇವತ್ತು ಹೇಗಾಗಿದೆ ಅಂದ್ರೆ ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಈ ಅಡ್ವರ್ಟೈಸ್ಮೆಂಟ್ ಕಾರ್ಪೊರೇಷನ್ನ ಅಲ್ಲಿನ ಏನು ಎಸಿಗಳು, ಅಲ್ಲಿನ ಏನು ನಮ್ಮ ಅಧಿಕಾರಿಗಳ ಗಮನಕ್ಕೆ ಬರದಲ್ಲಿ ಹಾಕಕ್ಕಾಗುತ್ತೆ ಇದನ್ನ? ಮೈಸೂರಿನಲ್ಲಿ ಇದುವರೆಗೂ ಈ ಸೈನೇಜ್ಗಳ ಮೇಲೆ ನಾಮಫಲಕಗಳಿರ್ಬೋದು, ಮಾರ್ಗಸೂಚಿ ಫಲಕಗಳಿರ್ಬೋದು, ಇದ್ರ ಮೇಲೆ ಯಾರನ್ನು ಕೂಡ ಅಡ್ವರ್ಟೈಸ್ಮೆಂಟ್ ಹಾಕುವಂತ, ಜಾಹೀರಾತು ಹಾಕುವಂತ ಧೈರ್ಯ ತೋರಲಾದ್ರೆ ಇವತ್ತು ಮೈಸೂರಲ್ಲಿ ಈ ಪರಿಸ್ಥಿತಿ ಬಂದಿದೆ. ಇದೇನು ಇವತ್ತೇ ಬಂದಿದೆ ಅಂತಲ್ಲ, ಕಳೆದ 4 ವರ್ಷಗಳಿಂದಲೂ ಕೂಡ ಮೈಸೂರಿನಲ್ಲಿ ಫ್ಲೆಕ್ಸ್ ಹಾವಳಿ ವಿಪರೀತವಾಗಿದೆ. ಹಾಗಾಗಿಯೇ ನಾವಿವತ್ತು ಮಹಾನಗರ ಪಾಲಿಕೆ ಆಯುಕ್ತರನ್ನ ಭೇಟಿಯಾಗಿ ತಕ್ಷಣಕ್ಕೆ ಏನು ಈ ಗೇಟ್ ಸೈನೇಜಸ್ ಅಥವಾ ಗ್ಯಾಟಿ ಸೈನೇಜಸ್ ಇದೆ ಇದ್ರ ಮೇಲಿರುವಂತಹ ಅಡ್ವರ್ಟೈಸ್ಮೆಂಟ್ಗಳನ್ನ ತೆರವು ಮಾಡಬೇಕು. ಮೈಸೂರಿನಲ್ಲಿ ಈ ಫ್ಲೆಕ್ಸ್ ಹಾವಳಿ ನಿಲ್ಲಬೇಕು. ಮೈಸೂರು ಮತ್ತೆ ಸುಂದರ ನಗರಿ ಆಗಬೇಕು. ಈಗ ಈ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಸ್ವಚ್ಛ ಭಾರತ್ ಸರ್ವೇಕ್ಷಣೆ ಪ್ರಾರಂಭ ಆಗುತ್ತೆ. ಈ ಟೈಮ್ ಒಳಗಡೆ ಸ್ವಚ್ಛ ಭಾರತ್ ಸರ್ವೇಕ್ಷಣೆಯಲ್ಲಿ ನಮಗೇನು ಫ್ಲೆಕ್ಸಿಗೋಸ್ಕರ ಮಾರ್ಕ್ಸ್ ಕೊಡ್ತಾರೆ ನಮಗೆ? ಹಾಗೆ ಇದನ್ನೆಲ್ಲ ತೆರವು ಮಾಡಬೇಕು. ಹಾಗೆ 1900 ಒಂದು ಕಾಯ್ದೆ ಇದೆ, 1981 ಒಂದು ಕಾಯ್ದೆ, ಕರ್ನಾಟಕ ಓಪನ್ ಸ್ಪೇಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆಕ್ಟ್ ಅಂತ ಇದೆ. ಈ ಸಾರ್ವಜನಿಕ ಸ್ಥಳಗಳನ್ನ ವಿರೂಪಗೊಳಿಸುವುದರ ವಿರುದ್ಧವಾದಂತ ಒಂದು ಕಾಯ್ದೆ ಇದು. ಆ ಕಾಯ್ದೆಯಡಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಥವಾ ಇನ್ಯಾವುದಾದ್ರು ಸಣ್ಣ ಪುಟ್ಟ ಪಕ್ಷಗಳಿದ್ರೆ ಎಲ್ಲರಿಗೂ ನೋಟಿಸ್ ಕೊಡಬೇಕು. ನೀವು ನೋಟಿಸ್ ಕೊಟ್ಟು ಇನ್ನು ಮುಂದೆ ನೀವು ಯಾರ್ದೋ ನಿಮ್ಮ ನಾಯಕರುಗಳದು ಬರ್ಡೇ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಎಲ್ಲರಿಗೂ ಕೂಡ ನೀವು ನೋಟಿಸ್ ಇಶ್ಯೂ ಮಾಡಬೇಕು. ಕಾರ್ಪೊರೇಷನ್ನ ಪರ್ಮಿಷನ್ ಇಲ್ದಲೆ ನೀವು ಫ್ಲೆಕ್ಸ್ಗಳನ್ನು ಹಾಕುವಾಗಿಲ್ಲ. 2011ರಲ್ಲೇ ಮೈಸೂರು ಸಿಟಿ ಕಾರ್ಪೊರೇಷನ್ ರೆಸೊಲ್ಯೂಷನ್ ಆಗಿದೆ. ನಮ್ಮ ಏನು ಹೆರಿಟೇಜ್ ನಾವು ಕಾತ್ಕೊಳ್ಬೇಕು ಅಂತ ನಾವು ಅನ್ಕೊಂಡಿದೀವಿ, ಈ ಜಾಗದಲ್ಲಿ ಫ್ಲೆಕ್ಸ್ ಹಾಕಕ್ಕೆ ಅವಕಾಶನೇ ಇಲ್ಲ. ಆಮೇಲೆ ಮೈಸೂರು ಸಿಟಿ ಕಾರ್ಪೊರೇಷನ್ ಕೂಡ ಅದು ಬಹಳ ಸ್ಪಷ್ಟವಾಗಿ ನಿಯಮಾವಳಿಗಳನ್ನು ಕೂಡ ಮಾಡಿದೆ. ಏನಂದ್ರೆ ಎಲ್ಲಾದ್ರೂ ಕೂಡ ಯಾವ್ದಾದ್ರು ರಾಜಕೀಯ ಕಾರ್ಯಕ್ರಮ ಇತ್ತು ಅಂತಂದ್ರೆ ಆ ಕಾರ್ಯಕ್ರಮಕ್ಕೆ ಬೇಕಾದಂತ ಬ್ಯಾನರ್ ಬಂಟಿಂಗ್ ಕಟ್ಟಬೇಕು ಅಂತಂದ್ರೂ ಕೂಡ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಅನುಮತಿಗೆ ಅಪ್ಲೈ ಮಾಡಿ ಅನುಮತಿ ಕೊಟ್ಟಾದ ನಂತರ ಅಲ್ಲಿ ಕಂಬಗಳನ್ನು ನೆಟ್ಟು ಬಾವುಟಗಳನ್ನು ಕಟ್ಟಬಹುದೇ ಹೊರತು ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಲೈಟ್ ಕಂಬ ಕಟ್ಟೋಗಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಕಮಿಷನರ್ನ ಕೇಳ್ಕೊಂಡಿದೀವಿ. ಹಾಗೆ ಮೈಸೂರು ರಿಂಗ್ ರೋಡಲ್ಲಿ ಇವತ್ತು ಸುಮಾರು 2700 ಪೋಲ್ಗಳಿದೆ. ಪೋಲ್ಗಳ ಮೇಲೆ ಲೈಟ್ ಕಂಬದ ಮೇಲೆಲ್ಲ ಎಲ್ಲರದು ಅಡ್ವರ್ಟೈಸ್ಮೆಂಟ್ ಆಗಿದ್ದಾವೆ. ಎಲ್ಲರದು ಹುಟ್ಟುಹಬ್ಬದ ಆಚರಣೆಗಳಿಗೆ ಫ್ಲೆಕ್ಸ್ಗಳು ಬಿದ್ದಿದ್ದಾವೆ. ಮೈಸೂರು ರಿಂಗ್ ರೋಡ್ ಅಕ್ಕಪಕ್ಕ ಡೆಬ್ರೀಸ್ಗಳು, ಹಾಗೆ ಅಲ್ಲಿಗ ಕಸ ತಗೊಂಡ್ಬಂದು ಬಿಸಾಡ್ತಾ ಇದ್ದಾರೆ. ಹ್ಯಾಚರೀಸ್ ಅವರು ಯಾವ್ದಾದ್ರು ಈಗ ಮಾಂಸದ ಅಂಗಡಿಗಳಿದಾವೆ, ಅಲ್ಲಿ ಕೋಳಿ ಪುಕ್ಕಗಳು ತಗೊಂಡ್ಬಂದು ಸೈಡಿ ಬಿಸಾಕ್ತಾರೆ. ಇದೆಲ್ಲ ಕ್ಲೀನ್ ಆಗಬೇಕು. ಮೈಸೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಗೆ ಸ್ವಲ್ಪ ಬರುತ್ತೆ, ಇನ್ನು ಉಳಿದಿದ್ದು 4 ಪಟ್ಟಣ ಪಂಚಾಯತಿ, 1 ನಗರಸಭೆ ಬರುತ್ತೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿಯಾಗಿ ಮನವಿನ ಕೂಡ ನಾವು ಸಲ್ಲಿಸ್ತೀವಿ. ಇದು ಇಡೀ ಮೈಸೂರು ಕ್ಲೀನ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಯಾರೇ ಆಗಲಿ, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಇನ್ನು ಮುಂದೆ ಫ್ಲೆಕ್ಸ್ ಹಾಕೋದಕ್ಕೆ ಪರ್ಮಿಷನ್ ಇಲ್ಲದೆ ಯಾರು ಹಾಕಬಾರದು. ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ದೀವಿ. ಹಾಗೆ ನಮ್ಮ ಕಮಿಷನರ್ ಕೂಡ ಹೇಳಿದ್ದಾರೆ, ನಿನ್ನೆ ರಾತ್ರಿಯಿಂದಲೇ ನಾವು ಇದ್ರ ಬಗ್ಗೆ ಒಂದು ತೀರ್ಮಾನ ಕೈಗೊಂಡಿದ್ದೀವಿ. ಇನ್ನು 1 ವಾರದೊಳಗಡೆ ನಾವು ಸಂಪೂರ್ಣವಾಗಿ ನಾವು ತೆರವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.